ಸೊ 28ನೇ ತಾರೀಕು ಸೆಪ್ಟೆಂಬರ್ ಭಾನುವಾರ ಇದು ಫೌಂಡೇಶನ್ ಕಾರ್ಯಾಗಾರವಾಗಿರುತ್ತೆ. ಪ್ರತಿ ವರ್ಕ್ಶಾಪಲ್ಲೂ ತುಂಬ ವಿಶೇಷತೆಗಳಿರುತ್ತೆ. ನೋಡಿ, ನಮ್ಮ ಕಾರ್ಯಾಗಾರಕ್ಕೆ ಅಬ್ರಾಡಿಂದ ಎಲ್ಲ ಬರ್ತಾರೆ. ಲಾಸ್ಟ್ ಟೈಮು ಸೌತ್ ಆಫ್ರಿಕಾದಿಂದ ಬಂದಿದ್ದರು. ಈಸ್ ಅ ಮೈನಿಂಗ್ ಮಾಡ್ತಾರಂತೆ. ಇನ್ನೊಬ್ಬರು ಯುನೈಟೆಡ್ ಸ್ಟೇಟ್ಸಿಂದ ಬಂದಿದ್ದರು. ಇನ್ನೂ ಹಲವಾರು ಮಂದಿ ಆಸ್ಟ್ರೇಲಿಯಾದಿಂದ, ಸೊಮ್ಮೆ ಅದರ ಕಾಂಟಿನೆಂಟ್ಸ್, ಪ್ರತಿ ಎಲ್ಲ ಭಾಗಗಳಿಂದನೂ. ಮೊನ್ನೆಯೊಬ್ಬರು ಬಂದಿದ್ದರು, ಐ ಥಿಂಕ್ ಈಸ್ ಫ್ರಮ್ ಮಲೇಷ್ಯಾ. ಸೊ ಅವರು ಸತ್ಯಲೋಕಕ್ಕೆ ದಾನ ಕೊಟ್ಟಿದ್ದಾರೆ. ಅವರು ಮಲೇಷಿಯನ್ ಕರೆನ್ಸಿಯಲ್ಲೇ ಕೊಟ್ಟಿದ್ದಾರೆ. ಸೊ ತುಂಬ ಜನ ಬರ್ತಿರ್ತಾರೆ. ಬಹುತೇಕ ಮಂದಿ ಕಮೆಂಟ್ಸಲ್ಲೂ ನಾನು ನೋಡ್ತಿರ್ತೇನೆ, ನಾವು ಬಿಜಾಪುರದಲ್ಲಿದ್ದೀವಿ, ನಮಗೆ ದೂರ ಆಗುತ್ತೆ, ನಾವೆಲ್ಲೋ ಬಾರ್ಡ್ರಲ್ಲಿದ್ದೀವಿ ಅಂತಂತೇಳಿ. ಸೊ ಇಟ್ಸ್ ನಾಟ್ ಅಬೌಟ್ ದ ಡಿಸ್ಟೆನ್ಸ್, ಇಟ್ಸ್ ಅಬೌಟ್ ದ ಟ್ರೂತ್. ಜಸ್ಟ್ ಇಮ್ಯಾಜಿನ್, ನಾವು ಸ್ಕೂಲೆಲ್ಲೋ ಒಳ್ಳೆ ಸ್ಕೂಲಿಗೆ ನಮ್ಮ ಮಕ್ಕಳನ್ನ ಹಾಕಬೇಕು ಅಂತಂತೇಳಿ ಎಷ್ಟೇ ದೂರ ಆದರೂ ಹೋಗಿ ಹಾಕ್ಬಿಟ್ಟು ಬರ್ತೇವೆ. ವೈ? ಇಟ್ಸ್ ನಾಟ್ ಬಿಕಾಸ್ ಇಟ್ ಈಸ್ ಕನ್ವೀನಿಯೆಂಟ್. ವಿ ಆರ್ ಓನ್ಲಿ ಸೀಯಿಂಗ್ ನನ್ನ ಮಗನು ಇಲ್ಲೇ ಓದಬೇಕು, ಇಂಥ ಎಜುಕೇಷನ್ ಸಿಗಬೇಕು ಅಂತಂತ ಹೇಳಲ್ವಾ. ನಾವು ಏನು ಬೇಕೋ ಅದು ಪಡ್ಕೋಬೇಕು ಅಂತಂದರೆ ವಿ ಹ್ಯಾವ್ ಟು ಗೋ ಇನ್ ಸರ್ಚ್ ಆಫ್ ಇಟ್. ವಿ ಹ್ಯಾವ್ ಟು ಬಿ ಸೀಕರ್ಸ್. ಜಸ್ಟ್ ಇಮ್ಯಾಜಿನ್, ನಾನು ಎಲ್ಲೋ ಒಂದು ತಿರುಪತಿಗೆ ಹೋಗ್ಬೇಕಪ್ಪ, ನಾನು ಇಲ್ಲೇ ಕುಳಿತುಕೊಂಡು ತಿರುಪತಿನೇ ಇಲ್ಲಿ ಬರಬೇಕು ಅಂತ ಕೋರ್ಕೊಳ್ಳಿಕ್ಕೆ ಆಗೋದಿಲ್ವಲ್ಲ, ನಾನು ಹೋಗ್ಬೇಕಲ್ವಾ. ಸೊ ಇಟ್ ಈಸ್ ಓನ್ಲಿ ಫಾರ್ ದ ಸೀಕರ್ಸ್. ಆ ಯೂನಿವರ್ಸು ದೇವರು ಕೊಡುವಂಥದ್ದು ಕರ್ಮ ಕಳೆದಿದ್ದರೆ ಮಾತ್ರ. ನಮ್ಮ ಕಾರ್ಯಾಗಾರಕ್ಕೆ ಬರಬೇಕು ಅಂತಂದರೆ ನೀವು ಏನೇನೋ ಪ್ರಯತ್ನ ಪಡಬೇಕು ಅಂತಂತಲ್ಲ, ಕರ್ಮ ಕಳೆದ್ರೆ ಬರ್ತೀರಾ.